ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ, ಯೇಸು ಪುನರುತ್ಥಾನ ಹೊಂದಿದ ದಿನ. ಕನಿಷ್ಠ ವಾರಕ್ಕೊಂದು ಸಾರಿ ಈ ರೀತಿಯಾಗಿ ನಮ್ಮ ದೇವರು ಸಜೀವವುಳ್ಳಾತನು ಎಂದು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ, ನಮ್ಮ ಪ್ರಾರ್ಥನೆ ಲಾಲಿಸುವಾತನು ಎಂದು ನೆನೆಸಿಕೊಳ್ಳುವುದಕ್ಕಾಗಿ, ಆತನು ಬೇಗನೆ ಬರಲಿಕ್ಕಿದ್ದಾನೆ ಎಂದು ನೆನೆಸಿ ಎಚ್ಚರಗೊಳ್ಳುವುದಕ್ಕಾಗಿ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗುವುದು, ದೇವ ಜನರೊಂದಿಗೆ ಸೇರಿ ದೇವರನ್ನು ಆರಾಧಿಸುವುದು, ಆತನ ವಾಕ್ಯಗಳ ಎಚ್ಚರಿಕೆಯನ್ನು, ಆತನ ಬರುಣಕ್ಕಾಗಿ ಸಿದ್ಧರಾಗುವಂಥದ್ದು ನಮ್ಮೆಲ್ಲರಿಗೆ ಎಷ್ಟೋ ಒಳ್ಳೆಯದಾಗಿದೆ. ಬನ್ನಿರಿ, ಚಿಕ್ಕ ಧ್ಯಾನದೊಂದಿಗೆ ಈ ದಿನದ ಭಾನುವಾರ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕೆಲವರು ಇತರ ದೇಶಗಳಿಂದ ಬೇರೆ ಬೇರೆ ಸಮಯಗಳಲ್ಲಿ ಕಾರ್ಯಕ್ರಮ ವೀಕ್ಷಿಸುತ್ತಿರಬಹುದು. ಆದರೆ ಭಾರತ ದೇಶದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಿಮ್ಮ ಪಾದದ ಬಳಿಗೆ ಈ ಭಾನುವಾರದ ಉದಯದಲ್ಲಿ ಬರ್ತಿರುವಾಗ ನಮ್ಮೆಲ್ಲರನ್ನು ದರ್ಶಿಸಿರಿ. ಸಭೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಾರಿ ಸಂಧಿಸಿರಿ. ಸಭೆಗೆ ಹೋಗೋದು ಎಷ್ಟು ಅವಶ್ಯಕತೆಯಾಗಿದೆ ಎಂದು, ನಿಮ್ಮನ್ನು ಆರಾಧಿಸುವುದು ಎಷ್ಟು ಭಾಗ್ಯಕರವಾಗಿದೆ ಎಂದು ಗುರುತಿಸಲು ನಮ್ಮೆಲ್ಲರೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹಾಗಾದರೆ ಈಗ ಏನಂತೀರಿ? ಸಭೆಗೆ ಹೋಗೋದಿದ್ರೆ ಏನಾಗುತ್ತೆ ಎಂದು ಕೇಳ್ತಿರ್ತಾರೆ ಕೆಲವರು, ಹೌದಲ್ಲವೇ? ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ಪ್ರಾರ್ಥನೆ, ನಾನು ಪ್ರಾರ್ಥನೆ ಮಾಡಿಕೊಳ್ಳೋದಿದ್ರು ಚೆನ್ನಾಗಿದ್ದೇನಲ್ಲವೇ ಅನ್ನುವವರು ಇದ್ದಾರೆ. ವಾಕ್ಯ ಓದಬೇಕಂತೆ. ವಾಕ್ಯ, ನಾವೇನಾದ್ರೂ ಹಳೆ ಕಾಲದ ಮನುಷ್ಯರಾಗಿದ್ದೇವಾ? ನಮಗೇನು ಕೆಲಸ ಕಾರ್ಯ ಇಲ್ಲ ಅಂತೀರಾ ಎಂಬುದಾಗಿ ಅಡಾವುಡಿಯಾಗಿ ಲೌಕಿಕ ಕಾರ್ಯಗಳಲ್ಲಿ ಸಾಗುವಂಥವರೂ ಇದ್ದಾರೆ. ನಾವು ದುಡ್ಡು ಸಂಪಾದಿಸಿಕೊಂಡಿದ್ದೇವೆ, ನಾವು ಹೆಸರು ಸಂಪಾದಿಸಿಕೊಂಡಿದ್ದೇವೆ, ನಾವು ಆಸ್ತಿ ಸಂಪಾದಿಸಿಕೊಂಡಿದ್ದೇವೆ, ನಮಗೆ ದೇವರು ಅಗತ್ಯವಿಲ್ಲ ಎನ್ನುವವರು ಬಹಳ ಜನ ಇದ್ದಾರೆ. ಆದರೆ ಒಂದು ವಿಷಯ ನೀವು ನೆನಪಿನಲ್ಲಿಟ್ಕೊಳ್ಬೇಕು. ನೀವು ದುಡ್ಡು ಸಂಪಾದಿಸುವುದು, ಹೆಸರು ಸಂಪಾದಿಸುವುದು, ಆಸ್ತಿ ಸಂಪಾದಿಸುವಂಥದ್ದು ಮುಖ್ಯವಾಗಿದೆಯೋ, ಇಲ್ಲವೇ ನಿಮ್ಮ ಸಂತಾನ ಆಶೀರ್ವದಿಸಲ್ಪಡುವುದು ಮುಖ್ಯವಾಗಿದೆಯೋ? ಹೇಳ್ರಿ, ನೀವು ಮಾಡುವ ಸಂಪಾದನೆ ಎಲ್ಲ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರವೇ ಅನ್ನುತ್ತೀರಲ್ಲವೇ? ನಾವಿಷ್ಟು ಕಷ್ಟಪಡ್ತಿರೋದು ನಮ್ಮ ಮಕ್ಕಳು ಸುಖವಾಗಿರಬೇಕೆನ್ನುವುದಕ್ಕಾಗಿಯೇ ಎಂದು ಹೇಳಿ ಪ್ರಯಾಸ ಪಡುವಂಥವರಿದ್ದಾರಲ್ಲವೇ? ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ರಿ. ದುಡ್ಡೇ ಏನಾದರೂ ಮನುಷ್ಯನಿಗೆ ಆಶೀರ್ವದಿಸಿದ್ದೇ ಆದರೆ ದುಡ್ಡುಳ್ಳಂಥವರ ಮಕ್ಕಳೆಲ್ಲರೂ ಆಶೀರ್ವದಿಸಲ್ಪಡ್ತಾ ಇದ್ರು. ಆದರೆ ಒಂದು ವೇಳೆ ನೀವು ಚರಿತ್ರೆಯನ್ನು ಪರಿಶೀಲಿಸಿ ನೋಡೋದಾದ್ರೆ, ಲಕ್ಷಾಧಿಪತಿಗಳ ಮಕ್ಕಳು ಈ ದಿನ ಭಿಕ್ಷೆ ಬೇಡುತ್ತಾ ಇರುವುದನ್ನು ಕಾಣುತ್ತೇವೆ. ಒಂದು ಕಾಲದಲ್ಲಿ ಹೆಸರುವಾಸಿಯಾಗಿರುವಂಥವರ ಮಕ್ಕಳು ಈ ದಿನ ನೀಚವಾದ ಸ್ಥಿತಿಗೆ ಸೇರಿರುವಂಥದ್ದು ಶಾಪಕರವಾಗಿ ಮಾರ್ಪಟ್ಟು ಅಕಾಲಿಕ ಮರಣ ಹೊಂದುವುದನ್ನು ನೋಡ್ತಿದ್ದೇವೆ. ಒಂದು ಮಾತ್ರ ನೆನ್ಪಿಟ್ಕೊಳ್ರಿ, ದೇವರು ಆಶೀರ್ವದಿಸುವುದಾದ್ರೆ ಅದು ಎಂದೆಂದಿಗೂ ಆಶೀರ್ವಾದವಾಗಿಯೇ ಇರುತ್ತೆ. ಒಬ್ಬ ನಿಜವಾದ ತಂದೆಯಾಗಲಿ ತಾಯಿಯಾಗಲಿ ಅವರು ತಮ್ಮ ಮಕ್ಕಳು ಆಶೀರ್ವದಿಸಲ್ಪಡಬೇಕು ಎಂದು ಕೋರುತ್ತಾರೆ. ಅವರ ಮಕ್ಕಳು ಆಶೀರ್ವದಿಸಲ್ಪಡಬೇಕು, ನಮ್ಮ ವಂಶ ಸ್ಥಿರವಾಗಿ ನಿಲ್ಲಬೇಕು ಎಂದು ಆಶಿಸುತ್ತಾರೆ ಕೆಲವರು. ಅದು ಹೇಗೆ ಸಾಧ್ಯ ಎನ್ನುವುದಾದರೆ ಅದು ದೇವರಿಂದ ಮಾತ್ರವೇ ಸಾಧ್ಯ. ಬೈಬಲ್ ಓದುವಾಗ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 5ನೇ ವಚನ ಓದುತ್ತಿದ್ದೇನೆ ಕೇಳಿ. ನಿಮ್ಮ ದೇವರಾದ ಯೆಹೋವನೆಂಬ ನಾನು ರೋಷವುಳ್ಳ ದೇವರು. ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ 3-4 ತಲೆಗಳವರೆಗೂ ತಂದೆಗಳ ದೋಷವನ್ನು ಮಕ್ಕಳ ಮೇಲೆ ಬರಮಾಡುತ್ತಾ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿದ್ದೇನೆ ಅನ್ನುತ್ತಾರೆ. ರೋಷವುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಪ್ರಾಣ ಕೊಟ್ಟ ದೇವರು, ದಿವ್ಯದಾನ ಕೊಟ್ಟಂತಹ ದೇವರು, ಆಶೀರ್ವದಿಸಿದಂತಹ ದೇವರು. ನಾವು ಆತನನ್ನು ಪ್ರೀತಿಸಬೇಕೆಂದು ಎದುರು ನೋಡ್ತಿದ್ದಾರೆ. ಆತನನ್ನು ಪ್ರೀತಿಸೋದಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದೇ ಆಗಿದೆ. ಆತನು ಹೇಳೋದೆಲ್ಲ ಕೆಟ್ಟದಲ್ಲ, ನಮ್ಮ ಒಳ್ಳೆಯದಕ್ಕಾಗಿ. ನಾವು ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ತೇವೋ ಕೆಟ್ಟದನ್ನು ಹೇಳ್ತೇವೋ? ಮಕ್ಕಳು ಮಾತು ಕೇಳ್ತಾ ಇಲ್ಲ ಎಂದು ನಾವು ಬಾಧೆ ಪಡ್ತೇವಲ್ಲವೇ? ಹಾಗೆಯೇ ನಮ್ಮ ಪರಮ ತಂದೆ ತನ್ನ ಆಕಾರದಲ್ಲಿ, ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಮಾನವನು ತನ್ನ ಮಾತು ಕೇಳುತ್ತಾ ಇಲ್ಲ ಎಂದು ಬಾಧೆ ಪಡ್ತಿದ್ದಾರೆ. ಆಯಾ ಸಮಯಗಳಲ್ಲಿ ಆತನ ಮನಸ್ಸಿಗುಂಟಾದಂತಹ ಆ ಆವೇದನೆ ಬೈಬಲ್ನಲ್ಲಿ
ಹೀಗೆ ಬರೆಯಲ್ಪಟ್ಟಿದೆ, ಆಕಾಶವೇ ಕಿವಿಗೊಡು, ಭೂಮಿಯೇ ಲಾಲಿಸು. ನಾನು ನನ್ನ ಮಕ್ಕಳನ್ನು ಸಾಕಿ ಸಲಹಿ ಬೆಳೆಸಿದ್ದೇನೆ, ಆದರೆ ಅವರು ನನ್ನನ್ನು ಲೆಕ್ಕಿಸುತ್ತಾ ಇಲ್ಲ, ಮರೆತು ಹೋಗಿದ್ದಾರೆ. ನಾನು ಕೊಟ್ಟ ದಿವ್ಯದಾನ ಹಿಡ್ಕೊಂಡು ದಿವ್ಯದಾನ ಕೊಟ್ಟ ನನ್ನನ್ನೇ ಬಿಟ್ಟುಬಿಟ್ಟಿದ್ದಾರೆ. ನನ್ನ ಮಾತನ್ನು ಕೇಳಿರಿ. ನನ್ನ ಮಾತು ಕೇಳುವುದಾದರೆ ಭೂಮಿಯ ಮೇಲನ್ನು ಅನುಭವಿಸುತ್ತೀರಿ. ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಿಗೆ 1000 ತಲೆಮಾರಿನವರೆಗೂ ದಯ ತೋರಿಸುತ್ತೇನೆ ಅನ್ನುತ್ತಾರೆ. ನೀವಷ್ಟೇ ಅಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮಕ್ಕಳು 1000 ತಲೆಗಳವರೆಗೂ. ಆ ದಿನ ಅಬ್ರಹಾಮನಿಗೆ ದೇವರು ಮಾಡಿದ ವಾಗ್ದಾನ ಇಂದಿಗೂ ನೆರವೇರುತ್ತಾ ಇದೆ. ಬೇಕಾದರೆ ನೋಡಿ, ಇಸ್ರಾಯೇಲರ ಕುರಿತಾಗಿ ದೇವರು ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ಮಕ್ಕಳ ವಿಷಯದಲ್ಲಿ ದೊಡ್ಡ ಆಲೋಚನೆ ಉಳ್ಳವರಾಗಿದ್ದಾರೆ. ನೀವು ನಿಮ್ಮ ಮಕ್ಕಳಿಗೆ ಕೊಡುವಂತಹ ನಿಜವಾದ ಆಶೀರ್ವಾದ ಯಾವುದೆಂದರೆ ದೇವರ ವಾಕ್ಯ. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡಬೇಕೆಂದು ನೀವು ಮನೆ ಕಟ್ಟಿಸಿಕೊಟ್ಟರು, ದುಡ್ಡು ಕೂಡಿಸಿಟ್ಟರು, ಒಳ್ಳೆ ಒಳ್ಳೆ ವೆಹಿಕಲ್ಸ್ ಕೊಡಿಸಿದರು. ಅವರು ಅವುಗಳನ್ನೆಲ್ಲ ಧ್ವಂಸ ಮಾಡಿಕೊಳ್ತಾರೆ, ಅವುಗಳನ್ನೆಲ್ಲ ನಾಶ ಮಾಡಿಕೊಳ್ತಾರೆ. ದೇವರನ್ನು ದ್ವೇಷಿಸುವವರ 3-4 ತಲೆಗಳ ನಂತರ ಅವರು ಕಾಣಿಸೋದಿಲ್ಲಂತೆ. ಶಾಪ ಎನ್ನುವುದು ಬಹುಭಯಂಕರವಾಗಿದೆ. ಪಾಪದಿಂದ ಬರುವಂತಹ ಶಾಪ ಮನುಷ್ಯನನ್ನು ನುಂಗಿಬಿಡುತ್ತೆ. ಆ ಶಾಪವನ್ನೇ ಯೇಸು ಶಿಲುಬೆಯ ಮೇಲೆ ಹೊತ್ತುಕೊಂಡು, ನಮ್ಮ ಶಾಪವನ್ನು ಆತನೇ ಹೊತ್ತುಕೊಂಡು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಆತನನ್ನು ನಾವು ನಂಬುವಾಗ, ಆತನ ರಕ್ತದಲ್ಲಿ ತೊಳೆಯಲ್ಪಡುವಾಗ ಪಿತೃಗಳಿಂದ ಬಂದ ವ್ಯರ್ಥವಾದ ಪ್ರವರ್ತನೆಯಿಂದ ಬಿಡುಗಡೆಯಾಗುತ್ತೇವೆ. ಇದೇನು ನಮ್ಮ ಕರ್ಮ ಎನ್ನುವ ಮಾತು ಹೇಳೋದಿಲ್ಲ ನಮ್ಮ ದೇಶದಲ್ಲಿ. ಇದು ವಂಶ ಪರಂಪರೆಯಿಂದ ಬಂದಂಥದ್ದಾಗಿದೆ, ನಮ್ಮ ಹಣೆ ಬರಹ, ನಮ್ಮ ಕರ್ಮ ಅನ್ನುತ್ತಾರೆ. ಹಾಗೇನೂ ಇರೋದಿಲ್ಲ. ನಿಜವೇ, ತಂದೆಗಳ ದೋಷ ಮಕ್ಕಳ ಮಕ್ಕಳಿಗೆ ಬರುತ್ತೆ. ಆದರೆ ಆ ತಂದೆಗಳು ಪಶ್ಚಾತ್ತಾಪ ಪಡೋದಾದರೆ, ನಮ್ಮ ದೋಷಗಳನ್ನು ದೇವರೇ ನೀವು ಶಿಲುಬೆ ಮೇಲೆ ಹೊತ್ತಿದ್ದೀರಿ ಎಂದು ನಂಬಿ ನಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ಎಂಬುದಾಗಿ ಹೇಳುತ್ತಾ ದೇವರ ಮಾತುಗಳನ್ನು ಅವರಿಗೆ ತಿಳಿಸೋದಾದರೆ, ಕುಡುಕನಾಗಿರುವ ಮಗನು ಕೂಡ ಆಶೀರ್ವದಿಸಲ್ಪಡುತ್ತಾನೆ. ವ್ಯಭಿಚಾರಿಯಾಗಿರುವ ಮಗಳು ಕೂಡ ಪವಿತ್ರಳಾಗಿ ಜೀವಿಸುತ್ತಾಳೆ. ಪಾಪಿಗಳು, ಅಪವಿತ್ರರೂ ಕೂಡ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಅವರ ಶಾಪ ಕ್ರಿಸ್ತನು ಹೊತ್ತಿಕೊಂಡಿದ್ದಾನೆ ಎಂದು ನಂಬಿದಾಗ ಪರಿಶುದ್ಧರೇ ಆಶೀರ್ವಾದಕರವಾಗಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಆಶೀರ್ವಾದಕರವಾದ ಜೀವಿತ ಜೀವಿಸುವಂಥದ್ದನ್ನು ನಾವು ಕಾಣಬಹುದು. ಮಿಕ್ಸ್ ಜೋಕ್ಸ್ ಎಂಬ ಒಬ್ಬ ನಾಸ್ತಿಕನು ದೇವರು ಇಲ್ಲ ಎಂದು ನಂಬುವ ವ್ಯಕ್ತಿ ಮತ್ತೊಬ್ಬ ನಾಸ್ತಿಕಳಿಗೆ ದೇವರಿಲ್ಲ ಎಂದು ನಂಬುವಂತಹ ಸ್ತ್ರೀಗೆ ಮದುವೆ ಮಾಡಿಕೊಂಡ. ಅವರಿಗೆ ಹುಟ್ಟಿರುವಂತಹ ಸಂತಾನದಲ್ಲಿ ಒಂದು 500 ಮಂದಿಯನ್ನು ಸೆಲೆಕ್ಟ್ ಮಾಡಿ, ಒಂದು 3-4 ತಲೆಮಾರುಗಳವರನ್ನು ಪರಿಶೀಲನೆ ಮಾಡಿ ಅವರ ಮಕ್ಕಳು ಏನಾಗಿದ್ದಾರೆ ಎಂದು ನೋಡಿದಾಗ ಅವರಲ್ಲಿ ಬಹಳಷ್ಟು ಜನ ಕಳ್ಳರಾಗಿದ್ರು, ಮೋಸಗಾರರು, ವಂಚಕರು ಆಗಿದ್ರು, ದರೋಡೆಗಾರರು, ಕೊಲೆಗಾರರು ಆಗಿದ್ರು, ದೇಶಕ್ಕೆ ಭಾರವಾಗಿದ್ರು, ಹೀನವಾದ ಸ್ಥಿತಿಗೆ ಸೇರಿದವರಾಗಿದ್ರು. ಅವರಲ್ಲಿ ಒಬ್ಬನೂ ಕೂಡ ಪ್ರಯೋಜಕನಾಗಲಿಲ್ಲ. ಇದೊಂದು ಚರಿತ್ರೆಯಾಗಿದೆ. ದೇವರಿಲ್ಲದೆ ನಾನು ಉನ್ನತಕ್ಕೆ ಬರ್ತೇನೆ ಅಂದುಕೊಳ್ಳುವಂಥದ್ದು ಅಜ್ಞಾನ ಆಗಿದೆ ಪ್ರಿಯರೇ. ದೇವರ ಆಶೀರ್ವಾದಗಳಿಲ್ಲದೆ ನಮ್ಮ ವಂಶ ಆಶೀರ್ವದಿಸಲ್ಪಡುತ್ತದೆ ಅಂದುಕೊಳ್ಳುವುದು ಮೂರ್ಖತ್ವವಾಗಿದೆ. ಅದೇ ಕಾಲಾವಧಿಯಲ್ಲಿ ಜೋನಾಥನ್ ಎಡ್ವರ್ಡ್ ಎಂಬ ಒಬ್ಬ ವ್ಯಕ್ತಿ, ಒಬ್ಬ ಒಳ್ಳೆ ವಿಶ್ವಾಸಿಯಾಗಿದ್ದ, ದೇವರಲ್ಲಿ ನಂಬಿಕೆ ಇಟ್ಟವನಾಗಿದ್ದ, ಒಬ್ಬ ಸೇವಕನೂ ಆಗಿದ್ದ. ಅವನು ಒಬ್ಬ ವಿಶ್ವಾಸಿಗೆ ಮದುವೆಯಾಗಿದ್ದ. ಇಬ್ರೂ ಸೇರಿ ಪ್ರಾರ್ಥಿಸುತ್ತಾ ದೇವರ ಸೇವೆ ಮಾಡ್ತಿರುವಾಗ ಅವರಿಂದ ಹುಟ್ಟಿದಂತಹ ಸಂತಾನ ಪರಿಶೀಲಿಸಿ ನೋಡಿದಾಗ, 1000 ಜನರಿಗೆ ಅವರಲ್ಲಿ ಪರಿಶೀಲಿಸಿ ನೋಡಿದಾಗ ಅವರಲ್ಲಿ ಹೆಚ್ಚು ಮಂದಿ ಆಶೀರ್ವದಿಸಲ್ಪಟ್ಟಿದ್ರು. ಅವರನ್ನು ಪರಿಶೀಲಿಸಿ ನೋಡಿದಾಗ ಅವರೆಲ್ಲರೂ ಒಂದು ಪದವೀಧರರು, ಡಿಗ್ರಿ ಹೋಲ್ಡರ್ಸ್, ಡಾಕ್ಟರ್ಸ್, ಲಾಯರ್ಸ್. ಅವರಲ್ಲಿ ಒಬ್ಬನೇನು USA ಪ್ರೆಸಿಡೆಂಟ್ ಆಗಿದ್ದ, ಸೆನ್ಸ್ಟರ್ಸ್ ಆಗಿದ್ರು, ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವಸ್ಥರಾಗಿದ್ರು. ಪ್ರಯೋಜಕನಿಲ್ಲದಿರುವವನು ಒಬ್ಬನು ಕೂಡ ಭಿಕ್ಷೆ ಬೇಡುವವನಾಗಲಿ, ಅಕಾಲಿಕವಾಗಿ ಮರಣ ಹೊಂದೋದಾಗಲಿ, ತಿಂಡಿ ಇಲ್ಲದವನಾಗಿ ಇರುವುದಾಗಲಿ ಗಮನಿಸಿಲ್ಲ ಎಂದು ಪರಿಶೀಲಿಸಿದಾಗ ದೇವರಿಗೆ ಭಯಪಟ್ಟು ಜೀವಿಸುವಂತಹ ತಂದೆ ತಾಯಿಗಳ ಮಕ್ಕಳನ್ನು ದೇವರು ಹೇಗೆ ಆಶೀರ್ವದಿಸ್ತಾರೆ ನೋಡಿ. ಹಾಗೆಯೇ ದೇವರನ್ನು ಬಿಟ್ಟವನು ಹೇಗೆ ಶಾಪ ಕೂಡಿಸಿಕೊಳ್ತಾನೆಂಬುದನ್ನು ಕೂಡ ನೋಡಿ. ಇದೇ ವಿಮೋಚನೆ ಕಾಂಡ 34ನೇ ಅಧ್ಯಾಯ. ಇಲ್ಲಿ ಒಂದು ವಚನ ನಾವು ನೋಡ್ತೇವೆ, 6ನೇ ವಚನ. ಏನ್ ಹೇಳುತ್ತೆ ನೋಡಿ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನೂ ಪ್ರೀತಿಯೂ ನಂಬಿಕೆಯೂ ಉಳ್ಳವನು.
ಕನಿಕರ, ದಯೆ, ದೀರ್ಘಶಾಂತಿ, ವಿಸ್ತಾರವಾದ ಕೃಪಾಸತ್ಯತೆಗಳುಳ್ಳಂತಹ ದೇವರಾದ ಯೆಹೋವನು, ಆತನು 1000 ತಲೆಗಳವರೆಗೆ ದಯೆಯನ್ನು ತೋರಿಸುವವನು, ಏನಂತೆ 1000 ತಲೆಗಳವರೆಗೆ ಕೃಪೆ ತೋರಿಸುವವನು, ದೋಷಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸುವನು. ಎಲ್ಲಾ ಪಾಪಿಗಳನ್ನು ನಾಶ ಮಾಡ್ತೇನೆಂದು ಹೇಳ್ತಾ ಇಲ್ಲ. ಒಂದು ವೇಳೆ ಪಾಪಿಗಳು ಪಶ್ಚಾತ್ತಾಪ ಪಡೋದಾದರೆ ಕ್ಷಮಿಸಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳ ಮಕ್ಕಳನ್ನು, ನಿಮ್ಮ ಮಕ್ಕಳ ಮಕ್ಕಳನ್ನು 1000 ತಲೆಗಳವರೆಗೂ ಆಶೀರ್ವದಿಸುತ್ತೇನೆ ಅನ್ನುತ್ತಾರೆ. ಪಶ್ಚಾತ್ತಾಪ ಪಟ್ಟ ಪಾಪಿಯನ್ನು ಆತನು ಕ್ಷಮಿಸುತ್ತಾನೆ ಹೊರತು ಆತನು ಎಂದಿಗೂ ದೋಷಿಗಳನ್ನು ನಿರ್ದೋಷಿಗಳೆಂದು ಎಣಿಸದೆ, ಅಂದರೆ ಆತನು ಎಂದಿಗೂ ದೋಷಿಗಳನ್ನು ನಿರ್ದೋಷಿಗಳೆಂದು ಎಣಿಸದೆ, ಅಂದರೆ ಒಬ್ಬ ದೋಷಿ ತನ್ನ ದೋಷಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಾಗ ಆ ದೋಷಗಳಿಗೋಸ್ಕರ ಯಜ್ಞವಾಗಿ ಅರ್ಪಿಸಲ್ಪಟ್ಟ ಯೇಸು ಆ ದೋಷಗಳನ್ನೆಲ್ಲ ತನ್ಮೇಲೆ ಹಾಕಿಕೊಂಡು ಈ ಲೋಕ ಪಾಪವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಳ್ಳಲು ಬಂದ ಯಜ್ಞದ ಕುರಿಯಾದ ಯೇಸು ನಮಗೋಸ್ಕರ ಶಾಪವಾಗಿ ಆ ಶಿಲುಬೆ ಮೇಲೆ ನೇತಾಡಿದರು. ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ ಯೇಸು. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ, ನಮ್ಮ ಸಕಲ ಅನೀತಿಯನ್ನು ತೊಳೆದು ಪರಿಹರಿಸುವ ಆತನಾದುದರಿಂದ ಶಾಪ ಅಳಿಸಿ ಹಾಕಲ್ಪಡುತ್ತದೆ. 1000 ತಲೆಮಾರಿಗಳವರೆಗೂ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಆದರೆ ನಮ್ಮ ಪಾಪ ಒಪ್ಪಿಕೊಳ್ಳದಿದ್ದರೆ, ನಮ್ಮ ಪಾಪ ಬಿಟ್ಟು ಬಿಡದೇ ಇದ್ದರೆ, ಅಷ್ಟಕ್ಕೂ ದೇವರನ್ನು ಅಂಗೀಕರಿಸದೇ ಇದ್ದರೆ, ದೇವರಲ್ಲಿ ನಂಬಿಕೆ ಇಡದೇ ಇದ್ದರೆ, ನಿಮ್ಮ ಪಾಪದಲ್ಲಿಯೇ ಜೀವಿಸುತ್ತಾ ಏನೋ ಸಾಧಿಸೋಣ ಅಂದುಕೊಳ್ಳೋದಾದರೆ ಅದು ನಿಮ್ಮ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಶಾಪವಾಗುತ್ತೆ. ಅಷ್ಟೇ ಯಾಕೆ, ನಿಮ್ಮ ಮಕ್ಕಳು ನಿಮ್ಮ ಕೆಟ್ಟತನ ನೋಡ್ತಾರಲ್ಲವೇ? ಹೇಗೆ ರೋಗವು ಆ ಜೀನ್ಸ್ ಒಳಗಡೆ ಬರುತ್ತೋ ಆ ಕೆಟ್ಟ ಸ್ವಭಾವಗಳು ಕೂಡ ಹಾಗೇ ನಮ್ಮ ಮಕ್ಕಳೊಳಗೂ ಬರುತ್ತವೆ. ನಾವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಪಶ್ಚಾತ್ತಾಪ ಪಟ್ಟರೆ ಕ್ಷಮಾಪಣೆ ಇದೆ. ಆಟೋಮೆಟಿಕ್ ಆಗಿ ಕ್ಷಮಾಪಣೆ ಸಿಗಲ್ಲ. ಯೇಸುವಿನ ಬಳಿಗೆ ಹೋಗಿ ಉಚಿತವಾಗಿ ಆತನು ಕೊಡುವ ರಕ್ಷಣೆ ಹೊಂದಿಕೊಳ್ಳಬೇಕು. ನಮ್ಮ ತಪ್ಪು ಒಪ್ಪಿಕೊಳ್ಳಬೇಕು. ಯೇಸುವೇ, ನನ್ನ ಸ್ಥಾನದಲ್ಲಿ ನೀವು ಮರಣ ಹೊಂದಿದ್ದೀರಿ ಎಂದು ಒಪ್ಪಿಕೊಳ್ಳುವುದು ಏನು ದೊಡ್ಡ ಕೆಲಸವಲ್ಲ. ನಂಬಿಕೆಯಿಂದ ಯೇಸುವೇ ನನ್ನನ್ನು ಕ್ಷಮಿಸಿರಿ ಎಂದು ಬೇಡುವುದಾದರೆ ಮರುಕ್ಷಣವೇ ಯೇಸು ಕೊಡುವ ಪಾಪ ಕ್ಷಮಾಪಣೆ ಹೊಂದಿಕೊಳ್ತೀರಿ. ನಿಮ್ಮ ಶಾಪ ಆಶೀರ್ವಾದಕರವಾಗಿ ಮಾರ್ಪಡಿಸಿ, ನಿಮ್ಮ ಕಣ್ಣೀರನ್ನು ಆನಂದ ಬಾಷ್ಪಾದವಾಗಿ ಮಾರ್ಪಡಿಸಿ, ನಿಮ್ಮ ಶ್ರಮೆಯನ್ನು, ದುಃಖವನ್ನು, ವೇದನೆಯನ್ನು ಸಮಾಧಾನದಿಂದ ಸಂತೋಷಕರವಾಗಿ ಮಾರ್ಪಡಿಸಬಲ್ಲಂತಹ ಸೃಷ್ಟಿಕರ್ತ, ವಿಮೋಚನೆಕರ್ತನಾಗಿರುವ ದೇವರು ನಮ್ಮ ಯೇಸು ಆಗಿದ್ದಾರೆ. ಯಾರೊಬ್ಬರು ನಶಿಸುವುದು ಇಷ್ಟವಿಲ್ಲದಂತಹ ದೇವರು ಬೇಡಿಕೊಳ್ತಿದ್ದಾರೆ. ಪ್ರಿಯರೇ, ನಿಮಗೋಸ್ಕರ ಅಲ್ಲದಿದ್ದರೂ ನಿಮ್ಮ ಮಕ್ಕಳಿಗೋಸ್ಕರ ಮಾರ್ಪಡಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ತಪ್ಪನ್ನು ಒಪ್ಪಿಕೊಳ್ಳಿರಿ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಿರಿ. ಇಲ್ಲವಾದರೆ ಅದು ಅಪರಾಧಿಗಳನ್ನು ಕ್ಷಮಿಸುವನು. ಆದರೆ ಏನಂತೆ, ಆತನು ಎಂದಿಗೂ ದೋಷಿಗಳನ್ನು ನಿರ್ದೋಷಿಗಳೆಂದೆಣಿಸದೆ 3-4 ತಲೆಗಳವರೆಗೂ ತಂದೆಗಳ ದೋಷ ಮಕ್ಕಳ ಮೇಲೆಯೂ ಮಕ್ಕಳ ಮಕ್ಕಳ ಮೇಲೆಯೂ ಬರಮಾಡುವನು. ಫಿಲ್ಟರ್ ಆಗ್ತಾರೆ. ತಂದೆಗಳು 3-4 ತಲೆಮಾರಾಗಷ್ಟೊತ್ತಿಗೆ ಜೀವಿಸುವಂಥವರು ಆ ಮನೆಯಲ್ಲಿ ಆಶೀರ್ವದಿಸಲ್ಪಡದೇ ಇರುವವರಿಲ್ಲದಕ್ಕೆ ಆ ತಲೆಮಾರು ಇನ್ನು ಕಾಣಿಸೋದೇ ಇಲ್ಲ. ನೀವು ನಿಮ್ಮ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಆಶೀರ್ವಾದಕರವಾಗಿರಬೇಕಾದರೆ ದೇವರ ಸನ್ನಿಧಿಗೆ ಹೋಗಿ ಆರಾಧಿಸಿರಿ ಮತ್ತು ದೇವರ ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ನಿಮ್ಮ ದೋಷಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವಂತೆ ಒಪ್ಪಿಕೊಂಡು ಬಿಟ್ಟು ಬಿಡಿರಿ. ಎಷ್ಟೋ ದೊಡ್ಡ ಯಜ್ಞವಾಗಿ ಅರ್ಪಿಸಿಕೊಟ್ಟ ದೇವರ ಆಲಯಕ್ಕೆ ಹೋಗಿ ಆರಾಧಿಸಿರಿ. ಆತನು ಸಜೀವವುಳ್ಳಾತನು, ನಿಮ್ಮ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಈ ದಿನಕ್ಕೂ ಆತನು ಸಜೀವವಾಗಿದ್ದಾನೆ. ಈ ದಿನವೂ ನಮ್ಮ ಪಾಪಗಳಿಂದ ವಿಮುಕ್ತಿ ಕೊಡಬಲ್ಲ ಆತನಾಗಿದ್ದಾನೆ. ಅಪವಾದಿ ಶಕ್ತಿಗಳನ್ನು, ಸೈತಾನನ ಶಕ್ತಿಗಳನ್ನು ಜಯಿಸಿ ನಮಗೋಸ್ಕರ ಮರಣವನ್ನು, ಪಾತಾಳವನ್ನು ಜಯಿಸಿ ಪುನರುತ್ಥಾನ ಹೊಂದಿದ ಯೇಸು, ನೀವು ಬದುಕಬೇಕೆಂದು, ನೀವು ಆಶೀರ್ವದಿಸಲ್ಪಡಬೇಕೆಂದು, ನಿಮ್ಮ ಮೇಲಿರುವ ಶಾಪ ತೆಗೆದುಹಾಕಬೇಕೆಂದು ಕೈಚಾಚಿ ಆವಿಧ್ಯರಿಗೋಸ್ಕರ ಆತನು ಕಾದು ಎದುರು ನೋಡ್ತಿದ್ದಾನೆ. ಬನ್ನಿರಿ, ನಮ್ಮ ಮಕ್ಕಳ ಮಕ್ಕಳಿಗೆ ಆಶೀರ್ವಾದಕರವಾಗಿರುವ ಹಾಗೆ ನಿಮ್ಮ ಮಕ್ಕಳ ಜೊತೆಗೆ ದೇವರ ಆಲಯಕ್ಕೆ ಹೋಗಿರಿ. ಕುಟುಂಬವಾಗಿ ದೇವರ ಆಲಯಕ್ಕೆ ಹೋಗಿರಿ. ನೋಡಿ, ನಿಮ್ಮ ಫ್ಯಾಮಿಲಿ ಎಲ್ಲ, ಕುಟುಂಬವೆಲ್ಲ ದೇವರ ಸನ್ನಿಧಿಯಲ್ಲಿರಬೇಕಾದರೆ, ಪರಲೋಕ ರಾಜ್ಯದಲ್ಲಿರಬೇಕಾದರೆ ಕುಟುಂಬವೆಲ್ಲ ದೇವರನ್ನು ಹಿಂಬಾಲಿಸಬೇಕು. ಆ ದಿನ ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು. ನಮ್ಮ ಮಕ್ಕಳನ್ನು ದೇವರ ಕಡೆಗೆ ತಿರುಗಿಸುವಾಗ ಅವರು ಅವರ ಮಕ್ಕಳನ್ನು ಅವರ ಮಕ್ಕಳಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತಾರೆ. 1000 ತಲೆಮಾರಿಗಳಿಗೆ ಆಶೀರ್ವಾದಕರವಾಗಿ ನಮ್ಮನ್ನು, ನಮ್ಮ ಮಕ್ಕಳನ್ನು ಆಶೀರ್ವದಿಸುವ ದೇವರನ್ನು ಆರಾಧಿಸೋಣ. ಅದಕ್ಕೋಸ್ಕರ ಸಭೆಗೆ ಹೋಗೋಣ. ವಾಕ್ಯಗಳನ್ನು, ಆತನ ಆಜ್ಞೆಗಳನ್ನು ಪಾಲಿಸೋಣ. ಆತನೊಂದಿಗೆ ಸಹವಾಸದಲ್ಲಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ,
ಯಾರ್ಯಾರು ಈ ಭಾನುವಾರದಂದು ಈ ಮಾತುಗಳನ್ನು ಕೇಳ್ತಿದ್ದಾರೋ, ದೇವರ ಆಲಯಕ್ಕೆ ಹೋಗುವುದು ಎಷ್ಟು ಪ್ರಾಮುಖ್ಯವೆಂದು ತಿಳಿದುಕೊಂಡಿದ್ದಾರೋ ಅವರೆಲ್ಲರಿಗಾಗಿ ಸ್ತೋತ್ರ. ನಮ್ಮ ಶಾಪ ಹೊತ್ತುಕೊಂಡು ನಮ್ಮ ಪಾಪ ಕ್ಷಮಿಸಿದ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರವನ್ನೆಲ್ಲ ಹೊಯ್ದುಕೊಂಡು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದು ಎಷ್ಟು ಅವಶ್ಯಕತೆಯಾಗಿದೆ ಎಂದು ದೋಷಿಗಳಾಗಿರುವ ನಾವು ನಿರ್ದೋಷಿಗಳಾಗಿ ತೀರಿಸಲ್ಪಡುವ ಹಾಗೆ ಪಾಪ ಕ್ಷಮಾಪಣೆ ಉಂಟು ಮಾಡುವ ಏಕೈಕ ದೇವರು ನೀವಾಗಿದ್ದೀರೆಂದು ನಂಬುವಂತೆ ನಮಗೆ ಸಹಾಯ ಮಾಡಿರಿ. ಪಾಪವನ್ನು ಕ್ಷಮಿಸಲು ನಿಮ್ಮೊಬ್ಬರಿಗೆ ಅಧಿಕಾರವಿದೆ ಎಂದು ನೀವು ಶಿಲುಬೆ ಮೇಲೆ ನಮಗೋಸ್ಕರ ಮಾಡಿರುವ ಪ್ರಾಯಶ್ಚಿತ್ತ ಯಜ್ಞದ ಮೂಲಕ ನಮಗೆ ಬಿಡುಗಡೆ, ರಕ್ಷಣೆ, ಆಶೀರ್ವಾದ ಉಂಟಾಯಿತೆಂದು ನಂಬುವಂತೆ ಸಹಾಯ ಮಾಡಿರಿ. ನಾವು ನಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿ ಮಾರ್ಪಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಒಂದು ವಾಟ್ಸಪ್ ಕಳಿಸಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಒಂದು ವೇಳೆ ಇದುವರೆಗೂ ನೀವು ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಈ ದಿನ ಭಾನುವಾರ ನಿಮ್ಮ ಸಭೆಗಳಿಗೆ ಹೋಗಿ ವಾಕ್ಯ ಕೇಳಿ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳಿರಿ. ಈ ದಿನ ಈ ವಾಕ್ಯ ಕೇಳಿದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಳ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.